ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಗ್ರಂಥಾಲಯದ ಪ್ರಬಂಧದ ವಿಡಿಯೋ ನೋಡೋಣ ಬನ್ನಿ. ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಗ್ರಂಥಾಲಯದ ಪ್ರಬಂಧ ಪೀಠಿಕೆ. ಜ್ಞಾನಿಗಳು ಪ್ರತಿಯೊಂದು ಮಾಹಿತಿಯನ್ನು ಪಡೆಯಲು ಗ್ರಂಥಾಲಯಕ್ಕೆ ಮೊರೆ ಹೋಗುವ ಸಂಪ್ರದಾಯವಿತ್ತು. ಈಗಲೂ ಇದೆ, ಆದರೆ ಸ್ವರೂಪ ಬದಲಾಗಿದೆ. ಡಿಜಿಟಲ್ ಲೈಬ್ರರಿ, ಗೂಗಲ್ ಸಂಚರಿಸುವ ಗ್ರಂಥಾಲಯಗಳಾಗಿ ಮಾರ್ಪಟ್ಟಿದೆ. ಗ್ರಂಥಾಲಯವು ಪುಸ್ತಕಗಳು ಮತ್ತು ಮಾಹಿತಿಯ ಮೂಲಗಳನ್ನು ಸಂಗ್ರಹಿಸುವ ಸ್ಥಳವಾಗಿದೆ. ವಿವಿಧ ಉದ್ದೇಶಗಳಿಗಾಗಿ ಜನರು ಅವುಗಳನ್ನು ಪ್ರವೇಶಿಸಲು ಸುಲಭವಾಗಿದೆ. ಗ್ರಂಥಾಲಯಗಳು ತುಂಬ ಸಹಾಯಕವಾಗಿದೆ. ಅವು ಪುಸ್ತಕಗಳು, ನಿಯತಕಾಲಿಕಗಳು, ಪತ್ರಿಕೆಗಳು, ಡಿವಿಡಿಗಳು, ಹಸ್ತಪತ್ರಿಕೆಗಳು ಮತ್ತು ಹೆಚ್ಚಿನವುಗಳನ್ನು ಒಳಗೊಂಡಿದೆ. ಅವುಗಳು ಎಲ್ಲವನ್ನೂ ಒಳಗೊಂಡಿರುವ ಮಾಹಿತಿಯೇ ಮೂಲವಾಗಿದೆ ಗ್ರಂಥಾಲಯ ಅಂತ ಹೇಳ್ಬೋದು. ವಿಷಯದ ವಿವರಣೆ. ಲೈಬ್ರರಿಯನ್ನು ಕನ್ನಡದಲ್ಲಿ ಗ್ರಂಥಾಲಯ ಎಂದು ಕರೆಯಲಾಗುತ್ತದೆ. ಪುಸ್ತಕ ಮತ್ತು ಆಲಯ ಎಂದರೆ ಸ್ಥಳ. ಅಂತೆಯೇ ಗ್ರಂಥಾಲಯದ ಅರ್ಥ ಪುಸ್ತಕಗಳ ಸ್ಥಳ. ಗ್ರಂಥಾಲಯದಲ್ಲಿ ವಿವಿಧ ರೀತಿಯ ಪುಸ್ತಕಗಳ ಸಂಗ್ರಹವಿದೆ. ಇಲ್ಲಿ ಪ್ರತಿಯೊಬ್ಬ ವಯಸ್ಸಿನ ವ್ಯಕ್ತಿಗೂ ಅವರ ಆಸಕ್ತಿಗೆ ಅನುಗುಣವಾಗಿ ಪುಸ್ತಕಗಳು ಲಭ್ಯವಿದೆ. ಮಾಹಿತಿಯ ಅಗತ್ಯವನ್ನು ಪೂರೈಸಲು ಸಾರ್ವಜನಿಕ ಗ್ರಂಥಾಲಯವು ಎಲ್ಲರಿಗೂ ತೆರೆದಿರುತ್ತದೆ. ಅವುಗಳನ್ನು ಸರ್ಕಾರ, ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳು ನಡೆಸುತ್ತವೆ. ಸಮಾಜ ಅಥವಾ ಸಮುದಾಯದ ಸದಸ್ಯರು ತಮ್ಮ ಜ್ಞಾನವನ್ನು ಹೆಚ್ಚಿಸಲು ಮತ್ತು ತಮ್ಮ ಸಂಶೋಧನೆಯನ್ನು ಪೂರ್ಣಗೊಳಿಸಲು ಈ ಗ್ರಂಥಾಲಯಕ್ಕೆ ಭೇಟಿಯನ್ನು ನೀಡುವುದು. ಇನ್ನು ಕೊನೆಯದಾಗಿ ಉಪಸಂಹಾರ. ಜನರಿಗೆ ವಿಶ್ವಾಸಾರ್ಹ ವಿಷಯವನ್ನು ಒದಗಿಸುವಲ್ಲಿ ಗ್ರಂಥಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅವರು ಜ್ಞಾನವನ್ನು ಕಲಿಯುವ ಮತ್ತು ಗ್ರಹಿಸುವ ಪ್ರಕ್ರಿಯೆಯನ್ನು ಪ್ರೋತ್ಸಾಹಿಸುತ್ತಾರೆ ಮತ್ತು ಉತ್ತೇಜಿಸುತ್ತಾರೆ. ಪುಸ್ತಕದ ಹುಳುಗಳು ತಮ್ಮ ಜ್ಞಾನವನ್ನು ಹೆಚ್ಚಿಸಲು ಮತ್ತು ಓದಲು ಸಾಕಷ್ಟು ಪುಸ್ತಕಗಳನ್ನು ಪಡೆಯುವುದರ ಜೊತೆ ಇದಲ್ಲದೆ ವೈವಿಧ್ಯತೆಯು ತುಂಬ ವಿಶಾಲವಾಗಿದೆ. ಒಬ್ಬರು ಹೆಚ್ಚಾಗಿ ಅವರು ಹುಡುಕುತ್ತಿರುವುದನ್ನು ಇಲ್ಲಿ ಗ್ರಂಥಾಲಯದಲ್ಲಿ ಪಡೆಯುತ್ತಾರೆ. ನಿಮಗೂ ಕೂಡ ಇವತ್ತಿನ ಗ್ರಂಥಾಲಯದ ಪ್ರಬಂಧದ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.